ನಮಸ್ಕಾರ ಎಲ್ಲರಿಗೂ. ಚಿತ್ರಲೋಕದ ಜೀವನ ಈ ಚಾನಲಿಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿದ್ದ ರಾಮಕೃಷ್ಣ ಅವರ ಜೀವನ ಮತ್ತು ಅವರ ಸಿನಿ ಪಯಣದ ಬಗ್ಗೆ ತಿಳಿದುಕೊಳ್ಳೋಣ. ರಾಮಕೃಷ್ಣ ಅವರು ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ಸಮೀಪದ ನೀರನಹಳ್ಳಿ ಎಂಬ ಊರಲ್ಲಿ ಜನಿಸಿದ್ದರು. 1954ರಲ್ಲಿ ಇವರು ಜನಿಸುತ್ತಾರೆ. ಅವರ ಬಾಲ್ಯದ ಹಿನ್ನೆಲೆ ಗ್ರಾಮೀಣ ವಾತಾವರಣವಾಗಿತ್ತು. ರಾಮಕೃಷ್ಣ ಅವರು ಬ್ರಾಹ್ಮಣರು ಆಗಿದ್ದರು. ಚಿಕ್ಕ ವಯಸ್ಸಿನಿಂದಲೇ ಅಭಿನಯದ ಕಡೆಗೆ ಆಸಕ್ತಿ ಹೊಂದಿದ್ದ ರಾಮಕೃಷ್ಣ ಅವರು ನಾಟಕಗಳತ್ತ ಆಕರ್ಷಿತರಾದರು. ಸಿನಿಮಾಕ್ಕೆ ಬರುವ ಮುನ್ನವೇ ರಂಗಭೂಮಿಯ ಅನುಭವ ಅವರಿಗೆ ದೊರಕಿತ್ತು. ಅದೇ ಅನುಭವದ ಮುಂದೆ ಅವರು ಸಿನಿಮಾ ಅಭಿನಯಕ್ಕೆ ದೊಡ್ಡ ಬಲವಾಯಿತು. ರಾಮಕೃಷ್ಣ ಅವರ ಸಿನಿ ಪಯಣದ ಆರಂಭವನ್ನು ಬಬ್ರುವಾಹನ್ ಚಿತ್ರದೊಂದಿಗೆ ಪ್ರಾರಂಭವಾಯಿತು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅರ್ಜುನ ಮತ್ತು ಬಬ್ರುವಾಹನ್ ಎಂಬ ದ್ವಿಪಾತ್ರಗಳಲ್ಲಿ ನಟಿಸಿದ್ದರು. ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಇದರಲ್ಲಿ 2 ಪಾತ್ರಗಳು ತಾವೇ ವಹಿಸಿದ್ದರು. ರಾಮಕೃಷ್ಣ ಅವರು ಇದೇ ಚಿತ್ರದಲ್ಲಿ ಶ್ರೀಕೃಷ್ಣನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಇದು ಸಾಮಾನ್ಯ ಆರಂಭವಾಗಿರಲಿಲ್ಲ. ಒಂದೆಡೆ ಕನ್ನಡದ ಮೆರುನಟ ಡಾಕ್ಟರ್ ರಾಜ್ಕುಮಾರ್, ಮತ್ತೊಂದೆಡೆಗೆ ಹೊಸ ಕಲಾವಿದನಾಗಿ ರಾಮಕೃಷ್ಣ. ಆ ಕಾಲದಲ್ಲೇ ಅವರಿಗೆ ದೊರೆತಂತಹ ಪಾತ್ರ ಮತ್ತು ಅವಕಾಶ ಅವರ ಪ್ರತಿಭೆಯ ಮೇಲೆ ಚಿತ್ರರಂಗ ಇಟ್ಟಿದ್ದ ನಂಬಿಕೆಯನ್ನು ತೋರಿಸುತ್ತದೆ. ಈ ಚಿತ್ರ ತುಂಬವೇ ಸೂಪರ್ ಹಿಟ್ ಆಗಿತ್ತು. ನಂತರ ರಾಮಕೃಷ್ಣ ಅವರು ಪುಟ್ಟಣ್ಣ ಕಣಗಾಲ್ ಅವರ ಮಾರ್ಗದರ್ಶನ ಪಡೆದು ನಟರಲ್ಲಿ ಒಬ್ಬರಾದರು. ಅವರ ಪ್ರತಿಭೆಯನ್ನು ಮತ್ತಷ್ಟು ಹೊರತಂದ ಸಿನಿಮಾಗಳಲ್ಲಿ ರಂಗನಾಯಕಿ, ಮಾನಸ ಸರೋವರ ಮತ್ತು ಅಮೃತಘಳಿಗೆ ಇವು ಪ್ರಮುಖ ಚಿತ್ರಗಳಾಗಿವೆ. ಅಂತಹ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ ಅನುಭವ ರಾಮಕೃಷ್ಣ ಅವರ ಅಭಿನಯವನ್ನು ಮತ್ತಷ್ಟು ಪಕ್ವಗೊಳಿಸಿತ್ತು. ರಾಮಕೃಷ್ಣ ಅವರ ವೃತ್ತಿ ಜೀವನದ ಪ್ರಮುಖ ಚಿತ್ರಗಳಲ್ಲಿ ಮಾನಸ ಸರೋವರ. ಈ ಸಿನಿಮಾದಲ್ಲಿ ಅವರ ಅಭಿನಯ ಪ್ರೇಕ್ಷಕರ ಗಮನ ಸೆಳೆದಿತ್ತು. ಪುಟ್ಟಣ್ಣ ಕಣಗಾಲ್ ಅವರ ಇನ್ನೊಂದು ಸಿನಿಮಾ ರಂಗನಾಯಕಿ. ಈ ಸಿನಿಮಾದಲ್ಲಿ ಕೂಡ ರಾಮಕೃಷ್ಣ ಅವರು ಅಭಿನಯ ಮಾಡಿದ್ದಾರೆ. ರಾಮಕೃಷ್ಣ ಅವರು 200ಕ್ಕಿಂತ ಜಾಸ್ತಿ ಸಿನಿಮಾಗಳು ಮಾಡಿದ್ದಾರೆ. ಅವರು ತಮಿಳು ಮತ್ತು ತೆಲುಗು ಸಿನಿಮಾ ಕೂಡ ಮಾಡಿದ್ದಾರೆ. ಅವರ ಪ್ರಮುಖ ಸಿನಿಮಾಗಳು ಮಾನಸ ಸರೋವರ, ರಂಗನಾಯಕಿ, ಅಮೃತಘಳಿಗೆ, ಮರ್ಯಾದೆ ಮಹಲ್, ಸಂಗ್ಯಾ ಬಾಳ್ಯ, ಪ್ರಾಯ ಸೇರಿದಂತೆ ಹಲವು ಪ್ರಮುಖ ಚಿತ್ರಗಳು ಸೇರಿವೆ. ಅವರ ವೃತ್ತಿ ಜೀವನದಲ್ಲಿ ಆರಂಭಿಕ ಹಂತದಲ್ಲಿ ಅವರು ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ದರು. ನಂತರದ ವರ್ಷಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದರು. ಕಾಲ ಬದಲಾದಂತೆ ಕನ್ನಡ ಚಿತ್ರರಂಗದಲ್ಲೂ ಬದಲಾವಣೆಗಳು ಬಂದವು. ಹೊಸ ನಾಯಕರು ಬಂದರು. ಹೊಸ ತಲೆಮಾರಿನ ಸಿನಿಮಾಗಳು ಬಂದವು. ರಾಮಕೃಷ್ಣ ಅವರು ಕೂಡ ತಮ್ಮನ್ನು ಒಂದೇ ಪಾತ್ರಕ್ಕೆ ಸೀಮಿತಗೊಳಿಸಿಲ್ಲ, ಪೋಷಕ ಪಾತ್ರಗಳನ್ನು ಸ್ವೀಕರಿಸಿದ್ದರು. ರಾಮಕೃಷ್ಣ ಅವರ ಅಭಿನಯದ ಬಗ್ಗೆ ಮಾತನಾಡುವಾಗ ಒಂದು ವಿಷಯ ಗಮನಿಸಬೇಕು. ಅವರು ಕೇವಲ ನಾಯಕನಾಗಿದ್ದ ನಟರಲ್ಲ, ಅವರು ಪಾತ್ರಕ್ಕೆ ತಕ್ಕಂತೆ ಬದಲಾಗಬಲ್ಲ ನಟ. ಒಂದು ಸಿನಿಮಾದಲ್ಲಿ ನಾಯಕ, ಮತ್ತೊಂದು ಸಿನಿಮಾದಲ್ಲಿ ಕುಟುಂಬದ ಹಿರಿಯ, ಇನ್ನೊಂದು ಸಿನಿಮಾದಲ್ಲಿ ಗಂಭೀರ ಪಾತ್ರ, ಮತ್ತೊಂದು ಸಿನಿಮಾದಲ್ಲಿ ಪೋಷಕ ಪಾತ್ರ. ಹೀಗೆ ತಮ್ಮ ಅಭಿನಯದ ವ್ಯಾಪ್ತಿಯಲ್ಲಿ ಅವರು ವಿಸ್ತರಿಸಿಕೊಂಡರು. ರಾಮಕೃಷ್ಣ ಅವರ ವೈಯಕ್ತಿಕ ಜೀವನ. ರಾಮಕೃಷ್ಣ ಅವರ ವೈಯಕ್ತಿಕ ಜೀವನದ ಕುರಿತು ಸಾರ್ವಜನಿಕವಾಗಿ ಲಭ್ಯವಿರುವ ಮಾಹಿತಿಯಲ್ಲಿ ಅವರ ಪತ್ನಿಯ ಹೆಸರು ಗೀತಾಂಜಲಿ. ಅವರಿಗೆ 2 ಮಕ್ಕಳು ಇದ್ದಾರೆ. ಇವರ ಒಬ್ಬ ಮಗ ಅಕ್ಷತ್ ಫ್ರಾನ್ಸ್ನಲ್ಲಿ ಇಂಜಿನಿಯರಿಂಗ್ ಉದ್ಯೋಗದಲ್ಲಿದ್ದಾರೆ. ಹಾಗೆ ವಿದೇಶಿ ಹುಡುಗಿಯನ್ನೇ ಮದುವೆಯಾಗಿದ್ದಾರೆ. ಇವರ ರಾಜಕೀಯ ಪ್ರವೇಶ. ಸಿನಿಮಾ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ರಾಮಕೃಷ್ಣ ಅವರು
ರಾಜಕೀಯದಲ್ಲಿಯೂ ತಮ್ಮ ಅದೃಷ್ಟ ಪರೀಕ್ಷಿಸಿದರು. 2004ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅವರು ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಅಂದಿನ ಕೆನರಾ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದರು. ಆ ಚುನಾವಣೆಯಲ್ಲಿ ಅವರು ಗೆಲುವು ಸಾಧಿಸಲಿಲ್ಲ. ರಾಮಕೃಷ್ಣ ಅವರು ಇತ್ತೀಚಿನ ದಿನದಲ್ಲಿ ಎಲ್ಲೂ ಕಾಣುವುದಿಲ್ಲ. ವರದಿಯ ಪ್ರಕಾರ ಅವರು ತನ್ನದೇ ಆದ ಊರಲ್ಲಿ ತೋಟ ಮಾಡಿಕೊಂಡು ತೋಟದ ಮನೆಯಲ್ಲಿಯೇ ಇರುತ್ತಾರೆ ಎಂದು ಹೇಳಲಾಗಿದೆ. ಬೆಂಗಳೂರಿನಲ್ಲಿ ಕೂಡ ಅವರ 2 ಮನೆಗಳು ಇವೆ. ಆದರೆ ರಾಮಕೃಷ್ಣ ಅವರು ತನ್ನ ಹುಟ್ಟಿದ ಊರಲ್ಲೇ ಇರುತ್ತಾರೆ. ಇವರು ತೋಟದಲ್ಲಿಯೇ ಒಂದು ಮನೆ ಮಾಡಿಕೊಂಡು ಅಲ್ಲಿಯೇ ಗಿಡ ಮರಗಳ ಬೆಳೆಸುತ್ತಾ ಇದ್ದಾರೆ. ಧನ್ಯವಾದ. ಮತ್ತೊಂದು ಆಸಕ್ತಿದಾಯಕ ಕನ್ನಡ ಸಿನಿ ತಾರೆಯ ಜೀವನ ಚರಿತ್ರೆಯೊಂದಿಗೆ ಮತ್ತೆ ಭೇಟಿಯಾಗೋಣ.